ಕೆಲವು ಸ್ನೇಹಿತರು ನನ್ನನ್ನು ಕೇಳ್ತಾ ಇದ್ರು, ನೀವು ನಗರ ಪ್ರದೇಶದವರು ಈ ಕಾಯ್ದೆ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ ಅಂತ ಕೆಲವು ಸ್ನೇಹಿತರು ಕೇಳ್ತಾ ಇದ್ರು. ನೀವು ಪ್ರತಿನಿಧಿಸುವ ಕ್ಷೇತ್ರ ಕೂಡ ಗ್ರಾಮೀಣ ಪ್ರದೇಶದಲ್ಲ, ನೀವು ಮಾತನಾಡ್ತಾ ಇದ್ದೀರಾ ಅಂತ. ನಾನು ಉದ್ದೇಶಪೂರ್ವಕವಾಗಿ ಈ ಕಾಯ್ದೆಯ ವಿರುದ್ಧವಾಗಿ ಇವತ್ತು ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಯಾಕಂದ್ರೆ ಇತಿಹಾಸದಲ್ಲಿ 11 ಕೋಟಿ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಒಡೆದಿರ್ತಕ್ಕಂಥ ಈ ದೊಡ್ಡ ಕಾಯ್ದೆಯ ವಿರುದ್ಧ ಇವತ್ತು ನಾವು ಮಾತನಾಡದೇ ಇದ್ರೆ ಇತಿಹಾಸದಲ್ಲಿ ಅದು ದರ್ಜೆ ಆಗುತ್ತೆ. ಯಾರು ಈ ಕಾಯ್ದೆಯನ್ನು ಸಮರ್ಥನೆ ಮಾಡಿದ್ರು, ಯಾರು ಗ್ರಾಮಾಂತರ ಕೂಲಿ ಕಾರ್ಮಿಕರ ವಿರುದ್ಧವಾಗಿ ಕಾಯ್ದೆಯನ್ನು ತಂದಿರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಲಿ ಅಂತ ನಾನು ಕೂಡ ಇದನ್ನು ವಿರೋಧಿಸಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಈ ಕಾಯ್ದೆ 20 ವರ್ಷದ ಹಿಂದೆ ಬಂದಿರತಕ್ಕಂಥ ಸಂದರ್ಭ ಗುಂಟೂರು ಮತ್ತು ವಿದರ್ಭ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಸರಣಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ತಂದರು ಅಧ್ಯಕ್ಷರೇ. ಈ ಕಾಯ್ದೆಯ ಪರಿಣಾಮ 12 ಕೋಟಿ ಕೂಲಿ ಕಾರ್ಮಿಕರು ತಮ್ಮ ಜೀವನವನ್ನು ತಮ್ಮದೇ ಗ್ರಾಮದಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ತಮ್ಮ ಜೀವನವನ್ನು ತಮ್ಮ ಕೂಲಿಯನ್ನು ಸಂಪಾದನೆ ಮಾಡ್ತಾ ಇದ್ರು ಅಧ್ಯಕ್ಷರೇ. ಈ ಕಾಯ್ದೆ ಬಗ್ಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಪ್ರಸ್ತಾಪ ಆದಾಗ ಅಧ್ಯಕ್ಷರೇ, ದಿ ಮೋಸ್ಟ್ ಸ್ಟೆಲ್ಲಾರ್ ಸ್ಕೀಮ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಅಲ್ಲಿ ಮಾತನಾಡ್ತಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಡಾಟಾ ಪ್ರಕಾರ ಈ ಕಾಯ್ದೆ ಇಂಪ್ಲಿಮೆಂಟ್ ಆದ ನಂತರ ಡಿಸ್ಟ್ರೆಸ್ ಮೈಗ್ರೇಷನ್ ಫ್ರಮ್ ರೂರಲ್ ಏರಿಯಾ ಟು ಅರ್ಬನ್ ಏರಿಯಾ ಸುಮಾರು 20-30% ಕಡಿಮೆ ಆಗಿರ್ತಕ್ಕಂಥದ್ದು ದಾಖಲೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ದ ಡಿಕ್ಲೈನ್ ವಾಸ್ ಮೋಸ್ಟ್ ವಿಸಿಬಲ್ ಡ್ಯೂರಿಂಗ್ ಅಗ್ರಿಕಲ್ಚರಲ್ ಲೀನ್ ಸೀಸನ್ ಅಂತ ಹೇಳುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಮೈಗ್ರೇಷನ್ ರಿಡಕ್ಷನ್ ವಾಸ್ ಸ್ಟ್ರಾಂಗೆಸ್ಟ್ ಅಮಾಂಗ್ SC ST ಅಂಡ್ ಲ್ಯಾಂಡ್ಲೆಸ್ ಲೇಬರ್ಸ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅಂದ್ರೆ ದಲಿತ ಸಮುದಾಯದ, SC ST ಸಮುದಾಯದ ಮತ್ತೆ ಭೂಮಿ ಇಲ್ಲದೆ ಇರ್ತಕ್ಕಂಥ ಗ್ರಾಮೀಣ ಕೂಲಿ ಕಾರ್ಮಿಕರ ಮೈಗ್ರೇಷನ್ ಅನ್ನು ತಡೆದಿರ್ತಕ್ಕಂಥ ಈ ಯೋಜನೆ ಅಂತ ಇದು ಹೇಳುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ನಮ್ಮ ಸ್ನೇಹಿತರು ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಪಕ್ಷದ 4 ಮುಖ್ಯಮಂತ್ರಿಗಳು ಈ ಸ್ಕೀಮ್ ಅನ್ನು ಬಲಪಡಿಸಬೇಕು ಅಂತ ಹಿಂದೆ ಮಾತನಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ತಾವು ನಮ್ಗೆ ಜ್ಞಾಪಕ ಇರಬಹುದು, ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ ಇಲ್ಲದೆ ಇದ್ದಿದ್ರೆ, ಈ ಕಾಯ್ದೆ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು 4.5 ಕೋಟಿ ಕುಟುಂಬಗಳು. ಈ ಕಾಯ್ದೆ ಇಲ್ಲದೆ ಇದ್ದಿದ್ರೆ, ಮನ್ರೇಗಾ ಇಲ್ಲದೆ ಇದ್ದಿದ್ರೆ ಒಂದು ವೇಳೆ ಎಷ್ಟು ಆತ್ಮಹತ್ಯೆಗಳಾಗಬೇಕಾಗಿತ್ತು ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ವರ್ಕ್ ಡಿಮ್ಯಾಂಡ್ ಇನ್ ರೂರಲ್ ಏರಿಯಾಸ್ ಇನ್ಕ್ರೀಸ್ ಫಾರ್ 40% ಥ್ರೂ ಮನ್ರೇಗಾ. ಸೊ ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ಪ್ರಪಂಚದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ವರ್ಗಾವಣೆ ಗ್ರಾಮೀಣ ಭಾರತಕ್ಕೆ ಆಗಿರ್ತಕ್ಕಂಥ ಇದು ಒಂದೇ ಒಂದು ಕಾಯ್ದೆ ಅಧ್ಯಕ್ಷರೇ. ಈ ಕಾಯ್ದೆ ಬಿಟ್ರೆ ಗ್ರಾಮೀಣ ಭಾರತಕ್ಕೆ ಆ ಮಟ್ಟದ ಹಣವನ್ನು ವರ್ಗಾವಣೆ ಮಾಡುವಂತ ಬೇರೆ ಯಾವುದು ಸ್ಕೀಮು ಇವತ್ತು ಕೂಡ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಬೇರೆ ಪರ್ಯಾಯವಾಗಿ ಇಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಡೆಲ್ಲಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಟೆಂಪ್ರರಿ ರೂರಲ್ ಅರ್ಬನ್ ಮೈಗ್ರೇಷನ್ ಫೆಲ್ ಬೈ 15% ಇನ್ ಡಿಸ್ಟ್ರಿಕ್ಟ್ಸ್ ವಿತ್ ಇಂಟೆನ್ಸಿವ್ ಮನ್ರೇಗಾ ಕವರೇಜ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಅವರೇ ನಡೆಸಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಹೇಳ್ತಾ ಇರ್ತಕ್ಕಂಥದ್ದು. ದ ಪ್ರೋಗ್ರಾಮ್ ಮೇನ್ಲಿ ಕರ್ಬ್ಡ್ ಪುಷ್ ಫ್ಯಾಕ್ಟರ್ ಮೈಗ್ರೇಷನ್, ನಾಟ್ ಆಸ್ಪಿರೇಷನಲ್ ಮೈಗ್ರೇಷನ್. ಏನೂ ಇಲ್ಲದೆ, ಹೊಟ್ಟೆಗೆ ಏನೂ ಇಲ್ಲದೆ, ಅಲ್ಲಿ ಅವಕಾಶನೇ ಇಲ್ಲದೆ ಬಡಪಾಯಿಗಳು ಬಹಳ ತೊಂದರೆಯಿಂದ ತಮ್ಮ ಗ್ರಾಮವನ್ನು ಬಿಟ್ಟು ನಗರ ಪ್ರದೇಶಕ್ಕೆ ಬರೋದು ಅದು ತಡೆದಿದೆ. ಆಸ್ಪಿರೇಷನಲ್ ಮೈಗ್ರೇಷನ್ಗೆ ತಡೆದಿಲ್ಲ ಅಂತ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಅವರು ರಿಪೋರ್ಟ್ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ನೀವು 2019-23 ಅದನ್ನು ನೀವು ನೋಡಿದ್ರೆ, ಇನ್ಫಾರ್ಮರ್ ಸೆಕ್ಟರ್ ರಿಲೈಸ್ ಹೆವಿಲಿ ಆನ್ ದಿಸ್ ಸ್ಕೀಮ್. ಅರ್ಬನ್ ಪಬ್ಲಿಕ್ ವರ್ಕ್ಸ್, ಆನ್ಸಿಲರಿ ಸರ್ವಿಸಸ್, ಇದೆಲ್ಲ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ 2019-23 ಏನ್ ಹೇಳುತ್ತೆ, ಅರ್ಬನ್ ಕ್ಯಾಶುಯಲ್ ಎಂಪ್ಲಾಯ್ಮೆಂಟ್ ಡಿಕ್ಲೈನ್ಡ್ ಫ್ರಮ್ 11.5% to 9.2% ಅಂತ ಹೇಳುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಈ ಕಾಯ್ದೆ
ಇವ್ರೇನು ಜಾರಿಗೆ ತಗೊಂಡು ಬಂದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, ಮನ್ರೇಗಾವನ್ನು ರದ್ದು ಮಾಡುವ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಸಂಸತ್ತಿನಲ್ಲಿ ಸರಿಯಾದ ಚರ್ಚೆನೂ ಕೂಡ ಮಾಡದೆ, ಸಾರ್ವಜನಿಕರ ಜೊತೆಗೆ ಚರ್ಚೆ ಮಾಡದೆ, ಯಾವುದೇ ರಾಜ್ಯದ ಜೊತೆಗೆ ಚರ್ಚೆ ಮಾಡದೆ 90-10 ಇರ್ತಕ್ಕಂಥ ರೇಷಿಯೋ 10% ಮಾತ್ರ ರಾಜ್ಯಗಳು ಭರಿಸಬೇಕಾಗಿರ್ತಕ್ಕಂಥ ಒಂದು ಸ್ಕೀಮನ್ನು ನೀವು 40% ರಾಜ್ಯಗಳ ಮೇಲೆ ಹೊರೆ ಹಾಕಿರ್ತಕ್ಕಂಥ ಒಂದು ಸ್ಕೀಮ್ ಮಾಡಿ, ರಾಜ್ಯಗಳ ಜೊತೆಗೆ ಚರ್ಚೆ ಮಾಡದೆ ಮಾಡಿರ್ತಕ್ಕಂಥದ್ದು ಒಂದು ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗಿರ್ತಕ್ಕಂಥ ಒಂದು ನಡೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಈ ಸ್ಕೀಮಿನ ಮುಖಾಂತರ ಬಹುಶಃ ಅವರು ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ರು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ಅವರು ಕಳೆದ 12 ವರ್ಷಗಳಲ್ಲಿ 17 ಲಕ್ಷ ಕೋಟಿ ರೂಪಾಯಿ ಸಾಲ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, ರೈಟ್ ಆಫ್ ಮಾಡಿದ್ದಾರೆ. ಅದು ದಿನ ದರೋಡೆ ಅಲ್ಲ ಅಧ್ಯಕ್ಷರೇ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಸೇರಿರ್ತಕ್ಕಂಥ ಹಣವನ್ನು ಆ ಸ್ಕೀಮನ್ನು ಮುಗಿಸುವಾಗ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಆಯ್ತು, ಅದಕ್ಕೆ ಪರ್ಯಾಯವಾಗಿ ಭ್ರಷ್ಟಾಚಾರ ನಡೆದಿದ್ರೆ ಎಷ್ಟು ಜನರನ್ನು ನೀವು ಪತ್ತೆ ಹಚ್ಚಿ ಶಿಕ್ಷೆ ಆಗಿದೆ ಅಂದ್ರೆ 97% ಜನರು ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ, ಯಾರು ತಪ್ಪು ಮಾಡಿದ್ದಾರೆ ಈ ಸ್ಕೀಮಲ್ಲಿ ಅವ್ರಿಗೆಲ್ಲ ಶಿಕ್ಷೆ ಆಗಿರ್ತಕ್ಕಂಥ ಏಕೈಕ ಸ್ಕೀಮ್ ಅಂತ ನಾನು ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಲೀಡಿಂಗ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಈ ಸ್ಕೀಮ್ ಅನ್ನು ಮೋದಿ ಸರ್ಕಾರ ರಿಪೀಲ್ ಮಾಡಕೂಡದು ಅಂತ ಆರ್ಟಿಕಲ್ಸ್ ಬರೆದಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯಕ್ಕೆ ಈ ಹೊಸ ಸ್ಕೀಮಿಂದ ಆಗಿರ್ತಕ್ಕಂಥ ನಷ್ಟ ಯಾರು ಭರಿಸ್ತಾರೆ ಅಂತ ಇವತ್ತು ಬಿಜೆಪಿ ನಮ್ಮ ಸ್ನೇಹಿತರು ಕೂಡ ಇಲ್ಲಿ ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳಬೇಕು. ನಾನು SC/ST ಮಹಿಳೆಯರಿಗೆ ವಿಶೇಷವಾಗಿ ಈ ಸ್ಕೀಮಿಂದ ಎಷ್ಟು ಸಹಾಯ ಆಗ್ತಿತ್ತು, ಅವ್ರ ಮನೆ ಹತ್ರ ಅವ್ರ ಕೂಲಿ ಸಿಗ್ತಾ ಇತ್ತು, ಅವ್ರ ಸ್ಕೂಲ್ಗಳ ರಿಪೇರಿ, ರಸ್ತೆಗಳ ರಿಪೇರಿ, ಚರಂಡಿಗಳ ರಿಪೇರಿ, ಬಂಟೋಪುಗಳು ಏನೇ ಇದ್ರು ಆ ಸ್ಕೀಮ್ ಮುಖಾಂತರ ಅವರು ರಿಪೇರಿ ಮಾಡಿ ಅವ್ರ ಕೂಲಿಯನ್ನು ಗೌರವದಿಂದ ಸಂಪಾದನೆ ಮಾಡಿ ಅವ್ರ ಮನೆ ಹತ್ರ ಕೆಲಸ ಮಾಡಿ ಅವ್ರ ಮನೆಗೆ ಹೋಗ್ತಕ್ಕಂಥ ಒಂದು ಸ್ಕೀಮನ್ನು ನೀವು ಮುಗಿಸಿ ಇವತ್ತು ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ಮತ್ತೆ ನೀವು ನಿಮ್ಮ ಗ್ರಾಮಗಳಿಗೆ ಹೋಗ್ಬೇಕಲ್ಲ, ನಿಮ್ಮ ಕ್ಷೇತ್ರಗಳಿಗೆ ಹೋಗ್ಬೇಕಲ್ಲ, ಜನರು ನೀವು ಮುಖ ತೋರಿಸ್ಬೇಕಲ್ಲ. ಆ ಬಡವರಿಗೆ ಏನ್ ಮುಖ ತೋರಿಸ್ತೀರಿ ನೀವು? ಯಾಕೆ ಈ ಸ್ಕೀಮನ್ನು ಮುಗಿಸಿದ್ದೀರಿ? ಆ ಶ್ರೀಮಂತರಿಗೆ ನೀವು ಸಹಾಯ ಮಾಡೋಕ್ಕೋಸ್ಕರ, ಅದಾನಿ ಅಂಬಾನಿ ಕಾರ್ಪೊರೇಟ್ಸ್ಗೆ ಸಹಾಯ ಮಾಡೋಕ್ಕೋಸ್ಕರ ಇವತ್ತು ನೀವು ಈ ಸ್ಕೀಮನ್ನು ನೀವು ಮುಗಿಸ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಮಟ್ಟಕ್ಕೆ ಈ ದೇಶದಲ್ಲಿ ಈ ಸ್ಕೀಮ್ ವಿರುದ್ಧ ಜನ ಎದ್ದು ವಿರೋಧ ಮಾಡ್ತಾರೆ ಅಂದ್ರೆ, ಇವರು 3 ಕಾಯ್ದೆಗಳು ರೈತರ ಭವಿಷ್ಯವನ್ನು ತೀರ್ಮಾನ ಮಾಡ್ತಕ್ಕಂಥ 3 ಕೃಷಿ ಕಾಯ್ದೆ ತಂದ್ರು. ನಾವು ವಿರೋಧ ಮಾಡಿದ್ವಿ, ಅಸೆಂಬ್ಲಿಯಲ್ಲೂ ಮಾಡಿದ್ವಿ, ಪಾರ್ಲಿಮೆಂಟ್ ಅಲ್ಲೂ ಮಾಡಿದ್ವಿ, ಬೀದಿಗೆ ಬಂದು ವಿರೋಧ ಮಾಡಿದ್ವಿ. ಆವಾಗ ನಾವು ಮಾಡಿದ್ದು ಸ್ಕೀಮೇ ಸರಿ, ನಾವು ಹಿಂದೆ ತೆಗೆಯಲ್ಲ ಅಂತ ಹೇಳಿದ್ರು. ಆದ್ರೆ 1.5 ವರ್ಷದ ಹೋರಾಟದ ನಂತರ 750 ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡ ನಂತರ ನರೇಂದ್ರ ಮೋದಿಯವರು, ಬಿಜೆಪಿಯವರು ಆ ಸ್ಕೀಮ್ ಅನ್ನು ವಾಪಸ್ ಪಡೆದ್ರು. ಇದೇ ಸ್ಕೀಮ್ ಕೂಡ, ಈ ಸ್ಕೀಮು ಕೂಡ ಜನರ ವಿರೋಧವನ್ನು ಇವರು ನೋಡಿ, ಇವ್ರಿಗೆ ಒತ್ತಡವನ್ನು ನೋಡಿ ಬಹಳಷ್ಟು ಜನ ಇವತ್ತು ಆತ್ಮಹತ್ಯೆಗೆ ಶರಣ ಆಗ್ಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಯಾರಿಗೆ ಕೈಗೆ ಕೂಲಿ ಸಿಕ್ಕದಿಲ್ಲ ಅಂತವರ ಪಾಪವನ್ನು, ಆ ಶಾಪ ಬಿಜೆಪಿಯವರಿಗೆ ತಟ್ಟುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಈ ಹೊಸ ಬಿಲ್ ಅನ್ನು ಹಿಂಪಡೆಯಬೇಕು. ಈ ಆಯ್ಕೆ ಸಮಿತಿಗೆ ರಚಿಸಿ ಆ ಬಿಲ್ ಅನ್ನು ಅಲ್ಲಿಗೆ ಕಳಿಸ್ಬೇಕು. ಮತ್ತೆ ದಿನಗೂಲಿ 500 ರೂಪಾಯಿಗೆ ಹೆಚ್ಚಿಸಬೇಕು. ಕನಿಷ್ಠ 150 ದಿನಗಳ ಖಚಿತ ಉದ್ಯೋಗ ನೀವು ಕೊಡಬೇಕು. ಹೊಸ ಬಿಲ್ ಪ್ರಕಾರ ಇದೆಲ್ಲ ಆಗೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಗ್ರಾಮೀಣ ಭಾಗದ ರೈತರ ಮತ್ತೆ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ, ಅವರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀಳ್ತಾ ಇರ್ತಕ್ಕಂಥ ಮನ್ರೇಗಾವನ್ನು ರದ್ದುಗೊಳಿಸಿ ಅವರ ಶಾಪವನ್ನು ನಿಮಗೆ ತಟ್ಟುತ್ತೆ. ಯಾವುದೇ ಕಾರಣಕ್ಕೂ ಬರೀ ಕಾರ್ಪೊರೇಟ್ಸ್, ಪೂಂಜಿಪತಿಗಳ ಸೇವೆಯನ್ನು ಮಾಡ್ತಾ ಇದ್ರೆ ಈ ದೇಶದ ಉದ್ಧಾರ ಆಗೋದಿಲ್ಲ. ಭಾರತ ದೇಶ ಅಂದ್ರೆ ದೇಶದ ಜನ. ನೀವು ಎಷ್ಟೇ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಹೆಸರು ಇಟ್ಕೊಂಡು
ಈ ಕೂಲಿ ಕಾರ್ಮಿಕರನ್ನು ಕೊಲ್ಲುವ ಕೆಲಸ ಮಾಡ್ತಾ ಇದಿರಲ್ಲ, ಆ ಮರ್ಯಾದಾ ಪುರುಷೋತ್ತಮನಿಗೂ ಅಗೌರವ ತಂದಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಬಹಳಷ್ಟು ಜನ ಚೀಟ್ ಕೊಟ್ಟರಿದ್ದಾರೆ. ಇನ್ನು ರೂಪಕಲಾ, ದರ್ಶನ್, ಪೊನ್ನಣ್ಣ, ಆಲಂಪುರ ಪಾಟೀಲ್, BR ಪಾಟೀಲ್ ಮುಂತಾಗಿದ್ದಾರೆ. ಈಗ ಸದನವನ್ನು 3 ಗಂಟೆಗೆ ಪ್ರಾರಂಭಿಸಲಾಗುತ್ತದೆ.